ದರೋಡೆಕೋರರು ಹಾಗೂ ಪೊಲೀಸರ ನಡುವೆ ಗುಂಡಿನ ದಾಳಿ ನಡೆದಿದ್ದು ಘಟನೆಯಲ್ಲಿ ಎಸ್ಐ ಸೇರಿದಂತೆ 4 ಪೊಲೀಸರಿಗೆ ಗಾಯಗಳಾಗಿರುವ ಘಟನೆ ಚಿಕ್ಕಬಳ್ಳಾಪುರದ ಮುದುಗಾನಕುಂಟೆ ಕ್ರಾಸ್ ಬಳಿ ನಡೆದಿದೆ. ಇಲ್ಲಿನ ದತ್ತಾ ಫಾರ್ಮ್ನಲ್ಲಿದ್ದ ಒಂಟಿ ಮನೆ ಮೇಲೆ ನಡುರಾತ್ರಿಯಲ್ಲಿ 3 ದರೋಡೆಕೋರರ ತಂಡ ದರೋಡೆ ಮಾಡಲು ಪ್ರಯತ್ನಿಸಿದ್ದು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ಸಮಯದಲ್ಲಿ ದರೋಡೆಕೋರರು ಪೊಲೀಸರ ಮೇಲೆ ನಾಡ ಬಂದೂಕಿನಿಂದ ದಾಳಿ ನಡೆಸಿದ್ದು ಪೇದೆ ಲಿಂಗಪ್ಪ ಅವರ 2 ಕೈಗಳಿಗೆ ಗುಂಡು ತಗುಲಿದೆ. ಸದ್ಯ ಲಿಂಗಪ್ಪ ಅವರಿಗೆ ಗೌರಿಬಿದನೂರಿನ ಮಾನಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಇನ್ನು ಘಟನೆಯಲ್ಲಿ ಗೌರಿಬಿದನೂರು ಠಾಣೆಯ ಎಸ್ಐ ಭೈರಾ ತಲೆಗೆ ಪೆಟ್ಟು ಬಿದ್ದಿದೆ. ಪೇದೆ ಖಲೀಂಗೂ ಗಾಯಗಳಾಗಿವೆ. ಆಂಧ್ರ ಮೂಲದ ಕುಖ್ಯಾತ ದರೋಡೆಕೋರ ದುರ್ಗಾಪ್ರಸಾದ್ ತಂಡ ಈ ಕೃತ್ಯ ನಡೆಸಿದೆ ಎನ್ನಲಾಗಿದೆ. 3 ಪೈಕಿ 2ರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಮತ್ತೊಬ್ಬ ಆರೋಪಿಯ ಪತ್ತೆಗಾಗಿ ಇಡೀ ಜಿಲ್ಲೆಯಾದ್ಯಂತ ಹಾಗೂ ಆಂಧ್ರದ ಗಡಿಭಾಗಗಳಲ್ಲಿ ಪೊಲೀಸರು ಕೂಂಬಿಂಗ್ ನಡೆಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ನಿನ್ನೆ ದರೋಡೆಕೋರರ ತಂಡ ಒಂಟಿ ಮನೆ ಮೇಲೆ ದರೋಡೆ ನಡೆಸೋದಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಇದನ್ನ ತಡೆಯಲು ಯತ್ನಿಸಿದ್ದಾರೆ. ಆಗ ನಾಡ ಬಂದೂಕಿನಿಂದ ಅವರು ಗುಂಡಿನ ದಾಳಿಯನ್ನು ಕೂಡ ನಡೆಸಿದ್ದಾರೆ. ಈಗ ಗಾಯಗೊಂಡಂತಹ 3ರ ಸ್ಥಿತಿ ಯಾವ ರೀತಿ ಇದೆ, ಹಾಗೇನೆ ಅರೆಸ್ಟ್ ಆದವರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ನವಿತಾ, ನಿನ್ನೆ ಒಂಟಿ ಮನೆಗಳನ್ನೇ ಹುಡುಕೊಂಡು ದರೋಡೆ ಮಾಡುವಂತ ಒಂದು ಕುಖ್ಯಾತ ರೌಡಿ ದುರ್ಗಾ ಪ್ರಸಾದ್ ನೇತೃತ್ವದ ತಂಡ ಇವರು ಆಂಧ್ರದ ಹಿಂದೂಪುರಕ್ಕೆ ಸೇರಿರುವಂತ ಒಂದು ತಂಡ ಚಿಕ್ಕಬಳ್ಳಾಪುರ ಗಡಿ ಭಾಗದಲ್ಲಿ ಒಂಟಿ ಮನೆಗಳನ್ನ ಹೊಂಚು ಹಾಕಿ ಅಲ್ಲಿ ಯಾರು ಇಲ್ಲದ ಸಂದರ್ಭ ರಾತ್ರಿ ಸುಮಾರು ವೇಳೆ ಮನೆಗಳಿಗೆ ನುಗ್ಗಿ ದರೋಡೆ ಮಾಡ್ಕೊಂಡು ಬರ್ತಾ ಇತ್ತು. ಕಳೆದ ಒಂದು ತಿಂಗಳಿನಿಂದ ಒಂದು 5-6 ಪ್ರಕರಣ ಇದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮಾಡಿದ್ರು. ಈಗ ನಿನ್ನೆ ಖಚಿತ ಮಾಹಿತಿ ಮೇರೆಗೆ ಗೌರಿಬಿದನೂರು ತಾಲೂಕಿನ ದತ್ತ ಫಾರಂ ಹೌಸ್ ಬಳಿ ಒಂದು ಮನೆ ಇತ್ತು, ಒಂಟಿ ಮನೆ, ಆ ಮನೆಗೆ ಹೊಂಚು ಹಾಕ್ತಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಅವ್ರಿಗೆ ಕಾದುಕೊಳ್ತಿದ್ರು. ಈ ಸಂದರ್ಭದಲ್ಲಿ 4 ದುರ್ಗಾ ಪ್ರಸಾದ್ ಸೇರಿದಂತೆ 4 ಜನರ ತಂಡ ಏನಿದೆ ಆ ಫಾರಂ ಹೌಸ್ ಮನೆಗೆ ನುಗ್ಗಿ ದರೋಡೆ ಮಾಡಲು ಯತ್ನಿಸಿತ್ತು. ಈ ವೇಳೆ ಅಲ್ಲೇ ಹೊಂಚು ಹಾಕಿ ಕುಳಿತಿದ್ದಂತ ಪೊಲೀಸರು ಏನಿದ್ದಾರೆ, ಗೌರಿಬಿದನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಸೇರಿದಂತ ಸುಮಾರು ಒಂದು 10-20 ಜನ ಪೊಲೀಸರ ತಂಡ ಅವರನ್ನ ಬಂಧಿಸಲು, ಅವರನ್ನ ಹಿಡ್ಕೊಳ್ಳಲು ಪ್ರಯತ್ನಿಸಿದಾಗ ಅವರ ಬಳಿ ಇದ್ದಂತ ನಾಡ ಬಂದೂಕಿನಿಂದ ಒಂದು ಏರ್ ಗನ್ ಅಂತಾರೆ, ಅದರಲ್ಲಿ ಶೂಟ್ ಮಾಡಿದಾಗ ಸುಮಾರು ಒಂದು 4 ಜನರಿಗೆ ಒಂದು ಗುಂಡಿನ ತಾಕಿ ಅವ್ರಿಗೆ ಗಾಯಗಳಾಗಿರುವಂತದ್ದು. ನಂತರ ಈ ಪೊಲೀಸರು 2ರನ್ನ ಬಂಧಿಸಿ ಇನ್ನೊಬ್ಬ ಪರಾರಿಯಾಗಿದ್ರು. ಈಗ 1-2 ನಿಮಿಷಗಳ ಹಿಂದೆ ಪೊಲೀಸರ ಮಾಹಿತಿ ಪ್ರಕಾರ ದುರ್ಗಾ ಪ್ರಸಾದ್ ಕೂಡ ಬಂಧನ ಆಗಿದ್ದಾನೆ ಎಂಬ ಮಾಹಿತಿ ಬರ್ತಾ ಇದೆ. ನವಿತಾ, ಓಕೆ, ಯಾವ ರೀತಿಯಾದಂತಹ ತನಿಖೆ ಕೈಗೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಈಗ ಇನ್ನೊಬ್ಬ ಆರೋಪಿಗಾಗಿ ಪೊಲೀಸರು ಯಾವ ರೀತಿ ಬಲೆ ಬೀಸಿದ್ದಾರೆ? ನವಿತಾ, ಏನಂತಂದ್ರೆ ಅವ್ರು ರಾತ್ರಿ ಸುಮಾರು 2 ಗಂಟೆಯಿಂದಲೇ ಪ್ರತಿ ಆಂಧ್ರ ಗಡಿ ಭಾಗ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲಾ ಹಳ್ಳಿಗಳು ಕೂಡ ಪ್ರತಿಯೊಬ್ಬ ಪೊಲೀಸ್ ಪೇದೆ ಕೂಡ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ರೆ ಅವರು ಪೊಲೀಸರು ಕೂಡ ದಾಳಿ ನಡೆಸಿದ ಸಂದರ್ಭದಲ್ಲಿ ಆತನಿಗೆ ಪೆಟ್ಟಾಗಿದೆ ಅಂತ ಕಾರಣದಿಂದ ಎಲ್ಲರಿಗೂ ಕೂಡ ಆತನ ಫೋಟೋವನ್ನ ತೋರಿಸ್ತಾ ಎಲ್ಲಾ ಹಳ್ಳಿಗಳಿಗೆ ಹೋಗಿ ಅವರನ್ನ ಪರಿಚಯ ಮಾಡಿ ಇಂಥವನ್ನ ಬಂದ್ರೆ ಇದ್ ಮಾಡಿ ಅಂತ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಆಗಿದ್ದು ಪೊಲೀಸರು ಅವರನ್ನ ಹುಡುಕೋ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನವಿತಾ, ಹಾಗಾದ್ರೆ ಈ ಹಿಂದೆ ಕೂಡ ಇಂತಹ ಪ್ರಕರಣಗಳು ಅಲ್ಲಿ ನಡೆದಿತ್ತಾ, ಹೇಗೆ ಕೇಸ್ಗಳು ದಾಖಲಾಗಿತ್ತಾ, ಹೇಗೆ ರವಿ? ಹೌದು ನವಿತಾ, ಈಗ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಗುಡಿಬಂಡೆ ಸಮೀಪದಲ್ಲಿ ಒಂದು ಒಂಟಿ ಮನೆ ಮಹಿಳೆ ಒಬ್ಬರೇ ಇದ್ರ, ಆ ಮಹಿಳೆಯನ್ನ ಕಟ್ಟಿ ಹಾಕಿ ದರೋಡೆ ನಡೆಸಿದ್ರು. ಇದೇ ತಂಡ ನಡೆಸಿದ್ದೆ. ಯಾಕಂದ್ರೆ ಈ ಗಡಿ ಭಾಗದಲ್ಲಿ ಈ ಹಿಂದೆ ಅನೇಕ ಬಾರಿ ಪ್ರಮುಖವಾಗಿ ದುರ್ಗಾ ಪ್ರಸಾದ್ ಏನಂತಂದ್ರೆ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದಲ್ಲಿ ಸುಮಾರು 70ಕ್ಕೂ ಹೆಚ್ಚು ದರೋಡೆ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿತ್ತು. ಆದ್ರೆ ಸಿಕ್ತೆ ದರೋಡೆ ಮಾಡ್ಕೊಂಡು ಪರಾರಿ ಆಗ್ತಿದ್ದ. ಈಗ ನಿನ್ನೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಅವನನ್ನ ಹಿಡ್ಕೊಳ್ಳೋ ಪ್ರಯತ್ನ ನಡೆಸಿದ್ರು. ನವಿತಾ, ಓಕೆ ರವಿ, ಈಗಾಗಲೇ ನೀವು ಹೇಳಿದ್ರಿ 70ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾದಂತಹ ದುರ್ಗಾ ಪ್ರಸಾದ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಅಂತ. ಎಲ್ಲಿ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ, ಹೇಗೆ? ಹೌದು ನವಿತಾ, ಈಗಷ್ಟೇ ಕೆಲವು ಪೊಲೀಸ್ ಮಾಹಿತಿ ಹಾಗೂ ಕೆಲವು ಹಿಂದೂಪುರ ಆಂಧ್ರ ಪೊಲೀಸರ ಮಾಹಿತಿ ಪ್ರಕಾರ ಆತನನ್ನ ಹಿಂದೂಪುರದಲ್ಲಿ ಆಂಧ್ರ ಪೊಲೀಸರು ವಶಕ್ಕೆ ಪಡೆದು ಕರ್ನಾಟಕ ಗೌರಿಬಿದನೂರು ಪೊಲೀಸರು ವಶಕ್ಕೆ ನೀಡಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಅದನ್ನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇನ್ನೂ ಮಾಹಿತಿ ಕೊಡಲು ಇನ್ನೂ ಸ್ಪಷ್ಟವಾಗಿ ಯಾವುದೇ ಮಾಹಿತಿ ನೀಡಿದಲ್ಲ. ಆದ್ರೆ ಆಂಧ್ರ ಪೊಲೀಸರ ಒಂದು ಮಾಹಿತಿ ಪ್ರಕಾರ ಆತನನ್ನ ಈಗಾಗಲೇ ಹಿಂದೂಪುರದಲ್ಲಿ ಬಂಧಿಸಿ ನಮ್ಮ ಗೌರಿಬಿದನೂರು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನವಿತಾ, ಓಕೆ, ಈಗ ಗಾಯಗೊಂಡ ಪೊಲೀಸರ ಸ್ಥಿತಿ ಯಾವ ರೀತಿ ಇದೆ ರವಿ? ನವಿತಾ, ಈ ಘಟನೆಯಲ್ಲಿ ಪ್ರಮುಖವಾಗಿ ಲಿಂಗರಾಜು ಎಂಬುವರಿಗೆ ಹೆಚ್ಚು ಗಾಯಗಳಾಗಿದ್ದು
ಆತನ ಎರಡೂ ಕೈಗಳು ಕೂಡ ಪೆಟ್ಟಾಗಿದೆ. ಆತನಿಗೆ ರಾತ್ರಿಯಿಂದಲೇ ಕೂಡ ಗೌರಿಬಿದನೂರು ತಾಲೂಕಿನ ಮಾನಸ ಆಸ್ಪತ್ರೆಯಲ್ಲಿ 3 ಜನ ಪೇದೆಗಳಿಗೆ ಚಿಕಿತ್ಸೆ ನೀಡ್ತಾ ಇದೆ. ಹಾಗೆ ಗೌರಿಬಿದನೂರು ಪುರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂತ ಬೈರಾ ಅವರಿಗೂ ಕೂಡ ಸ್ವಲ್ಪ ತಲೆಗೆ ಪೆಟ್ಟಾಗಿರೋದ್ರಿಂದ ಅವರು ಕೂಡ ಸ್ವಲ್ಪ ವಿಶ್ರಾಂತಿ ತಗೊಂಡು ಸ್ವಲ್ಪ ಚಿಕಿತ್ಸೆ ನೀಡ್ತಾ ಇದ್ದಾರೆ. ನವಿತಾ, ರವಿ, ಈ ಹಿಂದೆ ಹಾಗಾದ್ರೆ ಸಾಕಷ್ಟು ಪ್ರಕರಣಗಳು ನಡೆದಿತ್ತು ಅಂತ ಹೇಳಿದ್ರಿ, ಸಾಕಷ್ಟು ಕೇಸ್ಗಳು ಕೂಡ ದಾಖಲಾಗಿದ್ವು ಅಂತ ಹೇಳಿ. ಹಾಗಾದ್ರೆ ಈಗ ದುರ್ಗಾ ಪ್ರಸಾದ್ ಮತ್ತು ತಂಡದವರನ್ನ ಅರೆಸ್ಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಜನರ ಸ್ವಲ್ಪ ಮಟ್ಟಿನ ಭಯ ಆತಂಕ ಕಡಿಮೆ ಆದ ಹಾಗಾಗಿಲ್ವಾ, ಹೇಗೆ? ನಿಜಕ್ಕೂ ನವಿತಾ, ಈ ದುರ್ಗಾ ಪ್ರಸಾದ್ ಹೆಸರೆಳೆದ ಸಾಕು ಸೀಮಾಂಧ್ರ ಭಾಗ ಏನಿದೆ, ಈ ರಾಯಲಸೀಮಾ, ಹಿಂದೂಪುರ, ಅನಂತಪುರ ಈ ಭಾಗಗಳೇ ತುಂಬಾ ಭಯಾನಕವಾದಂತ ಕೃತ್ಯಗಳನ್ನ ಎಸಗ್ತಿದ್ದ. ಈತ ದರೋಡೆ ಮಾಡೋ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಕೆಲವೊಂದು ಅತ್ಯಾಚಾರಗಳನ್ನು ಮಾಡಿದ್ದಾರೆ, ಹಾಗೆ ಅವರನ್ನ ಸಾಯಿಸಿ ಕೊಲೆ ಮಾಡಿದ್ದಾನೆ ಎಂಬ ಸಾಕಷ್ಟು ಮಾಹಿತಿಗಳನ್ನ ಆಂಧ್ರ ಪೊಲೀಸರು ಆದ್ರಿಂದ ಹೆಚ್ಚು ಇವನು ದುರ್ಗಾ ಪ್ರಸಾದ್ ಅಂದ್ರೆ ತುಂಬಾ ಆಂಧ್ರ ಪ್ರದೇಶದಲ್ಲೇ ತುಂಬಾ ಹೆಚ್ಚು ದರೋಡೆಕೋರರಲ್ಲೇ ತುಂಬಾ ಪ್ರಭಾವಿ ಅಂತ ಒಂದು ಇದು ಪಟ್ಟಕ್ಕೇರಿದ್ದ. ಹೀಗಾಗಿ ಆತನನ್ನ ಎರಡೂ ರಾಜ್ಯಗಳ ಪೊಲೀಸರು ಕೂಡ ಏನಾದ್ರೂ ಮಾಡಿ ಹಿಡಿಬೇಕು ಅಂತ ಕಾರ್ಯಾಚರಣೆ ನಡೆಸಿದ್ದು. ನವಿತಾ, ಓಕೆ, ಈಗ ಕಾರ್ಯಾಚರಣೆಯಲ್ಲಿ ಅರೆಸ್ಟ್ ಮಾಡಿದ ನಂತರ ಆಂಧ್ರ ಪೊಲೀಸರು ಕರ್ನಾಟಕದ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮತ್ತೆ ಆಂಧ್ರ ಪೊಲೀಸರು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆಯಾ, ಹೇಗೆ ರವಿ? ನವಿತಾ, ಯಾಕಂತಂದ್ರೆ ಈ ದುರ್ಗಾ ಪ್ರಸಾದ್ ಏನಿದಾನೆ ಎರಡೂ ರಾಜ್ಯಗಳಲ್ಲೂ ಕೂಡ ಎರಡು ರಾಜ್ಯಗಳ ಪೊಲೀಸರಿಗೂ ಕೂಡ ಬೇಕಾಗಿರೋದ್ರಿಂದ ನಿನ್ನೆ ನಡೆದಿರುವಂತ ಘಟನೆಯಿಂದ ಇವನು ಸಿಕ್ಕಾಕೊಂಡಿರೋದ್ರಿಂದ ಮೊದಲು ಈ ನಮ್ಮ ಕರ್ನಾಟಕದ ಗೌರಿಬಿದನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತನಿಖೆ ನಡೆಸಿ ನಂತರ ಆಂಧ್ರಕ್ಕೆ ರವಾನೆ ಆಗೋ ಸಾಧ್ಯತೆ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ.